ಡೆಲಿವರಿ ಕೆಲಸ ಮಾಡ್ತಾ ಇದ್ದು ಬಂದು ಸ್ವಿಗ್ಗಿ ಡೆಲಿವರಿ ಇಂದ್ರಾನಗರಲ್ಲಿ. ಅದೊಂಥರ ಚೆನ್ನಾಗಿದೆ ಸರ್ ಲೈಫ್. ಅಂದ್ರೆ ಸರ್ ಒಂದ್ ವಾರ ಆಗುತ್ತೆ, 15 ದಿವಸ ಆಗುತ್ತೆ, ತಿಂಗಳು ಆಗುತ್ತೆ ಮನೆಗೆ ಬರಕ್ಕೆ. ಅಂದ್ರೆ ಹಿಂಸೆ ಸರ್ ಸ್ವಲ್ಪ ಡ್ರೈವಿಂಗು. ಅಂದ್ರೆ ಇಷ್ಟಪಟ್ಟು ಬಂದಿದೀವಿ. ಈಗ ಏನ್ ಮಾಡಕ, ಡೀಸೆಲ್ ವಾಸನೆ ಕುಡ್ಮೇಲೆ ಬಿಡಕ್ ಆಗಲ್ಲ ಅಂತಾರಲ್ಲ ಆತರ. ಬರ್ಬೇಕಾದ್ರೆ ನಮ್ಮ ಸ್ವಲ್ಪ ಓವರ್ಲೋಡ್ ಹಾಕೊಂಡ್ಬಿಟ್ಟು ಆ ಬಾಳ ತಕ್ಕ 65,000 ಫೈನ್ ಕಟ್ಟಿದೆ. ಅದರಿಂದ ಸ್ವಲ್ಪ ಕಂತ್ ಕಟ್ಟಕ್ ಆಗ್ಲಿಲ್ಲ. ಲೋಡ್ ಓವರ್ಲೋಡ್ ಆಗಿದ್ದಕ್ಕೆ 65,000 ಫೈನ್ ಮಹಾರಾಷ್ಟ್ರ ಮಾಡ್ರಲ್ಲಿ. ಓಕೆ ಓಕೆ. ಅದಾದ್ಮೇಲೆ ತಿರ್ಗಾ ಮನೆ ತಗ ಬಂದು 1 ತಿಂಗಳು ಗಾಡಿ ನಿಲ್ಸೆ, ಕಂತ್ ಕಟ್ಟಕ್ ಆಗಿರ್ಲಿಲ್ಲ. ಬಂದು ಎತ್ಕೊಂಡು ಹೋಗ್ಬಿಟ್ರು. ಇದು ಬಂದು 7 ಗೇರ್ ಇದ್ರಲ್ಲಿ. 7 ಗೇರ್ ಇದೆಯಾ? ಇದು ಬಂದು 5,000 ಮಾತ್ರ ಬಂದಿರೋದು. ಅದ್ರಲ್ಲಿ 22 ಅಡಿ ಬಂದು 457 ಟ್ಯಾಂಕ್ ಕೊಡ್ತಾರೆ. ಇದು ಬಂದು ಡೆಫ್ದು ಯೂರಿಯಾ ಅಂತ. ಇದು 100 ಲೀಟರ್ಗೆ 100 ಲೀಟರ್ ಡೀಸೆಲ್ಗೆ 4 ರಿಂದ 5 ಲೀಟರ್ ಡೆಫ್ ಕುಡಿಯೋದಿದೆ. 13 ಮಾಡಲ್ ತಂದಿದೆ. ಟಾಟಾ ಗಾಡಿ 1109 ತಂದ್ ಸರ್ ಟ್ರಿಪ್ ಖರ್ಚು ಬರೋದು. ಪ್ರತಿ ಟಿಪ್ಗೂ ನೀವು ಹೋಗೋಕ್ಕಿಂತ ಅದಕ್ಕೆ ಜಾಸ್ತಿ ಖರ್ಚು. ಅದ್ರಲ್ಲಿ ಒಂದು 3-4 ಲಕ್ಷ ಲಾಸ್ ಆಯ್ತು. ನಮಸ್ಕಾರ ಎಲ್ರಿಗೂ. ಏನಪ್ಪಾ ಅಂತಂದ್ರೆ, ನಾವು ಚಿಕ್ಕ ವಯಸ್ಸಿಂದ ಕೆಲವೊಂದು ಆಸೆಗಳಿರುತ್ತೆ. ಆದ್ರೆ ಕೆಲವೊಬ್ರು ಕೂಡ ಅದನ್ನ ಆಸೆಗಳನ್ನ ಈಡೇರಿಸ್ಕೊತಾರೆ, ಕೆಲವೊಬ್ರು ಅದನ್ನ ಬದಿಗಿಟ್ಟು ತಮ್ಮ ಕೆಲಸಗಳನ್ನ ಮಾಡ್ತಾರೆ. ಆದ್ರೆ ಇಲ್ಲೊಬ್ಬ ಯುವಕ ಇದ್ದಾನೆ. ಏನಂದ್ರೆ 25 ವರ್ಷಕ್ಕೆ ಈ ಲಾರಿ ನೋಡ್ಬೋದು, ಈ ಲಾರಿನ ತಗೊಂಡಾನೆ. ಅವನ ಕನ್ಸನ್ನ ನನಸು ಮಾಡ್ಕೊಳ್ತಾ ಇದ್ದಾನೆ. ನಾವು 25 ವರ್ಷಕ್ಕೆ ನಾವು ಕೆಲಸ ಮಾಡ್ಬೇಕಾ ಬೇಡವಾ, ಯಾವ ಕೆಲ್ಸಕ್ಕೆ ಹೋಗ್ಬೇಕು, ಏನ್ ಕೆಲ್ಸಕ್ಕೆ ಹೋಗ್ಬೇಕು ಅಂತೇಳಿ ಇನ್ನೂ ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ. ಆ ಟೈಮ್ಗೆ ಒಂದು ಲಾರಿ ತಗೊಂಡು ಓಡಿಸೋದು ಅಂದ್ರೇನೆ ಈಸಿ ಅಲ್ಲ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮ್ಮ ಸ್ನೇಹಿತರು, ಅದೇ ರೀತಿ ಬನ್ನಿ ಅವರು ಲಾರಿ ಡ್ರೈವರ್ ಕೂಡ ಯೋಗೀಶ್ ಅವರು ನಮ್ ಜೊತೆ ಇದಾರೆ. ಹಾಯ್ ಬ್ರೋ, ಹೇಗಿದ್ದೀರಾ? ಚೆನ್ನಾಗಿದ್ದೀವಣ್ಣ, ನೀವು? ನಾವು ಚೆನ್ನಾಗಿದ್ದೀವಿ. ಮತ್ತೆ ತಮ್ಮ ಹೆಸರು ಯೋಗೀಶ್ ಅಂತ, ಮತ್ತೆ ಏನಿದೆ ಇನಿಷಿಯಲ್? ಯೋಗೇಶ್ MD ಅಂತ. ಯೋಗೀಶ್ MD. ಓಕೆ. ಹೇಗೆ ಇದೆಲ್ಲ ಗಾಡಿ ತಗೊಂಡ್ರಿ? ಎಷ್ಟಾಯ್ತು ಏನು ಅಂತ? ಇದು ಆನ್ ರೋಡ್ ಬಂದು ಒಂದೊಂದ್ ಶೋರೂಮ್ ಒಂದೊಂದ್ ತರ ರೇಟ್ ಇದೆ. ನಮ್ಗ್ ಬಂದಿದ್ದು 25-60 ಬಿದ್ದಿದೆ. ಒಂದೊಂದ್ ಶೋರೂಮ್ ಕಮ್ಮಿ ಇದೆ. ಅದು ಅವ್ರ ಮೇಲೆ ಡಿಪೆಂಡ್, ಶೋರೂಮ್ ಮೇಲೆ ಡಿಪೆಂಡ್. ಹೊಸದಾಗಿ ಗಾಡಿನ ತಗೊಂಡಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಏನ್ ಕನ್ಸಾಗಿತ್ತಾ ನಿಮ್ದು? ಸರ್ ಕನ್ಸಾಗಿತ್ತು. ಅಂದ್ರೆ 2 ಗಾಡಿ ಕಳ್ಕೊಂಡಿದೀನಿ. 2 ಗಾಡಿ ಮಾಡ್ಬೇಕು ಅಂತ ಒಂದು ಆಸೆ, ಅದಕ್ಕೋಸ್ಕರ ತಗೊಂಡಿದೀನಿ. ಏನು 2 ಗಾಡಿ ಕಳ್ಕೊಂಡ್ರಿ? ಏನಂದ್ರು ಸರ್? ಫಸ್ಟ್ ಒಂದು ಕಂಟಿನ್ಯೂ ಫೈನಾನ್ಸ್ ತಂದಿದೆ. ಅದು ಸ್ವಲ್ಪ ಕಂತ್ ಕಟ್ಟಿಲ್ಲ, ಒಂದೇ ಒಂದ್ ಕಂತ್ ಕಿತ್ಕೊಳೋದ. ಹೊಸ ಗಾಡಿ ತಂದಿದ್ದೀರಾ? ಕಂಟಿನ್ಯೂ ಫೈನಾನ್ಸ್ ಫ್ರೆಂಡ್ ದೇನೆ, ಅದು ಕಿತ್ಕೊಂಡೋದ್ರು. ಅದಾದ್ಮೇಲೆ ಸ್ವಲ್ಪ ದಿವಸ ಮನೆ ತೆಗಿದ್ದೆ. ಆಮೇಲೆ ಒಂದ್ ಸೆಕೆಂಡ್ಸ್ ತಂದು ಅದು 8 ತಿಂಗಳು ಓಡಿಸ್ದೆ. ಅದು ಸ್ವಲ್ಪ ಖರ್ಚು ಮೇಲೆ ಖರ್ಚು, ಟ್ರಿಪ್ ಮೇಲೆ ಟ್ರಿಪ್ ಖರ್ಚು. 2 ಗಾಡಿಯಿಂದ ಒಂದು 7-8 ಲಕ್ಷ ಲಾಸ್ ಆಯಿತು. ಆಮೇಲೆ 1 ವರ್ಷ ಡ್ರೈವಿಂಗ್ ಕೆಲಸ ಮಾಡಿದೆ. ಆಮೇಲೆ ಈ ಗಾಡಿ ಮಾಡಿ. ಅಂದ್ರೆ ಇದು ನಿಮ್ಮ ಕೈಲಿ ಓಡ್ತಾ ಇರೋ 3ನೇ ಗಾಡಿನ? ಇದು 2ನೇ ಗಾಡಿ. 2ನೇ ಗಾಡಿ. ಓಕೆ. ಇನ್ನು ತುಂಬಾ ಮಾತಾಡೋಣ, ಒಳಗಡೆ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಏನೇನಿದೆ ಇದ್ರಲ್ಲಿ ಫೀಚರ್ಸ್? ಫೀಚರ್ಸ್ ಅಂದ್ರೆ ಫಸ್ಟ್ ಮಾಮೂಲಿ ಗಾಡಿಲಿ ಇದು ಕೊಟ್ಟಿರ್ಲಿಲ್ಲ, ಆಮೇಲೆ ಇದ್ರಲ್ಲಿ AC ಇರ್ಲಿಲ್ಲ. AC ಆಪ್ಷನ್ ಎಲ್ಲ ಇದೆ. ಅದ್ ಬಿಟ್ರೆ ಅದರ್ವೈಸ್ ಬೇರೆ ಏನು ಚೇಂಜಸ್ ಕೊಟ್ಟಿಲ್ಲ. ಇದೆಲ್ಲ ಪೆಟ್ರೋಲ್ ಎಲ್ಲ ಎಷ್ಟು ಲೀಟರ್ ವರೆಗೂ ಹಿಡಿಯುತ್ತೆ ಇದು? ಸರ್ ಇದು 190 ಲೀಟರ್. 190 ಲೀಟರ್ ಹಿಡಿಯುತ್ತೆ. ಇದರಲ್ಲಿ 22 ಅಡಿ ಬಂದು 457 ಟ್ಯಾಂಕ್ ಕೊಡ್ತಾರೆ. ಇದು ಬಂದು ಡೆಫ್ದು ಯೂರಿಯಾ ಅಂತ. ಇದು 100 ಲೀಟರ್ಗೆ 100 ಲೀಟರ್ ಡೀಸೆಲ್ಗೆ 4 ರಿಂದ 5 ಲೀಟರ್ ಡೆಫ್ ಕುಡಿಯೋದಿದೆ. ಹೌದಾ? ಇದೇನಿದು? ಅರ್ಥ ಆಗ್ಲಿಲ್ಲ ಸರ್. ಇದು ಹೊಗೆ ಕಂಟ್ರೋಲ್ ಮಾಡಕ್ಕೆ ಎಲ್ಲ ಟ್ರಕ್ಕಲ್ಲೂ ಇರುತ್ತೆ? ಸರ್. ಈಗ BS6 ಅಲ್ಲಿ ಮಾತ್ರ ಬರುತ್ತೆ. BS6 ಅಲ್ಲಿ ಮಾತ್ರ ಬರುತ್ತೆ. ಓಕೆ. ಪೊಲ್ಯೂಷನ್ ಕಂಟ್ರೋಲ್ ಮಾಡಕ್ಕೆ. ಈ ಲೋಡ್ ಹೆಂಗೆ? ಇದು ಎಷ್ಟು ಕೆಜಿ ಏನಾದ್ರು? GVW ಬಂದು 18.5. 12 ಟನ್ ಪಾಸ್ ಆಗುತ್ತೆ. ತರಕಾರಿ ಲೈನ್ ಹೊಡಿಯಕ್ಕೆ, ಟೈಮಿಂಗ್ಸ್ ಹೊಡಿಯಕ್ಕೆ ಗಾಡಿ ಬೆಸ್ಟ್ ಅಂತ. 12 ಟನ್ ಗಾಡಿ. ಲೋಕಲ್ಗೆಲ್ಲ 7 ಟನ್ ಯಾಕೆ ಕಂಪ್ನಿ ಬಿಡಕ್ಕೆ ಎಲ್ಲ ಸರಿ. ಇವಾಗ ಅಂದ್ರೆ AC ಅಂದ್ರಲ್ಲ, ಇದು ಒಳಗಡೆ ಎಲ್ಲ AC ಇದೆ ಇರೋದು? ಸರ್, ಫುಲ್ ACನೇ. ಫುಲ್ ACನಾ? ಬನ್ನಿ ಇವಾಗ ಒಳಗಡೆ ನೋಡೋಣ ಹೇಗಿದೆ. ಯಾಕೆ ಶಾಕ್ ನೋಡ್ತಾ ಒಂಥರ ನೋಡ್ತಾ ಇದ್ಯಾ? ಕರೆಂಟ್ ಹೊಡಿತಾ? ಇನ್ಮೇಲೆ ಲೈಫ್ ಪೂರ ಶಾಕ್ ಮೇಲೆ ಶಾಕ್ ಕಣ. ನೋಡ್ತಾ ಇರ ನೋಡಿ ಯಾವ ರೀತಿ ಇದೆ ಅಂತೇಳಿ. ವಾವ್. ನೋಡಿ, ಸಾಂಗ್ ಆಡ್ಬಿಡಿ ಇದೆ, ನಾ ಡ್ರೈವರ್ ಅಂತ ಹೇಳ್ಬಿಟ್ಟು. ಸಾಂಗ್ ಎಲ್ಲ ಆಡಕ್ ಬರಲ್ಲ. AC ಸಿಸ್ಟಮ್ ಬಂದು ಈ ತರ ಕೊಟ್ಟಿದ್ದಾನೆ. ಸೇಮ್ ಕಾರಲ್ಲಿ ಹೆಂಗ್ ಕೂಲ್ ಆಗುತ್ತೋ ಸೇಮ್ ಅದೇ ತರ ಕೂಲ್ ಆಗುತ್ತೆ. ಆಮೇಲೆ ಇದು ಬಂದು ಕ್ರೂಸ್ ಕಂಟ್ರೋಲ್. ಈಗ 60-70 ಹೋಗ್ತಾ ಇದ್ರೆ ಅದ್ರಲ್ಲೇ ಮೂವ್ ಆಗುತ್ತೆ. ತಿರ್ಗಿ ಏನ ಹಳ್ಳಗಿಂಡ ಹಂಸ್ಕಿಸ್ ಬಂತಂದ್ರೆ ಬ್ರೇಕ್ ಕಂಟ್ರೋಲ್ ಆಗುತ್ತೆ. ಮತ್ತೆ ಇದರಲ್ಲಿ ಐಚಾರು ಮತ್ತೆ ಟಾಟಾದಲ್ಲಿ ಮಾತ್ರ ಬಂದಿರೋದು, ಬೆಂಜಲ್ ಎಲ್ಲ ಬಂದಿಲ್ಲ. ಇದು ಒಂದು ಸ್ಲೀಪರ್. ಇದು ಸ್ಲೀಪರ್ ನಿಮ್ಗೆ ಮಲ್ಕೊಳಕ್ಕೆ ನೋಡಿ ಎಷ್ಟು ಜಾಗ ಇದೆ ಅಂತ. ಒಬ್ರು ಮಲ್ಕೋಬಹುದು, ಒಬ್ರು ಡ್ರೈವ್ ಮಾಡಬಹುದು, ಆ ತರ ಫೆಸಿಲಿಟಿ. ಇನ್ನೊಂದೇನಂತಂದ್ರೆ ಇದನ್ನ ತೆಗ್ಸಿದ್ರೆ ಆರಾಮಾಗಿ 3 ಜನ ಮಲ್ಕೋಬಹುದು. ಇದು ಮಾಡಕ್ ಬರುತ್ತಾ? ಇದು ಕಟ್ ಮಾಡಿಸಿ ಸೀಟ್ ಮಾಡಿಸಬಹುದು. ಓಕೆ ಓಕೆ ಓಕೆ. ಇದು ಒಂದು 7 ಗೇರ್. ಇದರಲ್ಲಿ 7 ಗೇರ್ ಇದೆಯಾ? ಓ,
ಇದು ಬಂದು Sixth ವರೆಗೂ ನೋಡಿದ್ದೆ ನಾವು. ಐಚರ್ ಮಾತ್ರ ಬಂದಿರೋದು. ಹಾ. ಬೆಂಜ್ ಐಚರ್ ಏನಪ್ಪಾ ಅಂದ್ರೆ ಅಪ್ಪಲ್ಲಿ ಗೇರ್ ಕೆಳಲ್ಲ ಖಾಲಿ ಗಾಡಿಲಿ. ಹಾ. ಬೆಂಜ್ ಸ್ವಲ್ಪ ಒಂದೇ ಒಂದ್ ಮೈನಸ್ ಆಗುತ್ತೆ. ಟಾಟಾ ಗಾಡಿ ಬೆಸ್ಟ್ ಓಕೆ. ಈಗ ಲೋಡ್ ಅಲ್ಲಿ ಇದ್ದಾಗ ಏನೋ ಸೆಕೆಂಡ್ ಗೇರ್ ಅಲ್ಲಿ ಎಬ್ಬಿಸ್ತಾರಂತಲ್ಲ ಅದೇನು ಸರ್. ಅಂದ್ರೆ ಈಗ ಲೋಡ್ ಗಾಡಿಯಲ್ಲಿ ಮೂವ್ ಮಾಡ್ಬೇಕಾರೆ ಹಾ. ಫಸ್ಟ್ ಗೇರ್ ಇಲ್ಲ ಸೆಕೆಂಡ್ ಗೇರ್ ಮೂವ್ ಮಾಡ್ತೀವಿ. ಹಾ. ಖಾಲಿ ಗಾಡಿಯಲ್ಲಿ ಹೆಂಗಾರು ಮೂವ್ ಆಗುತ್ತೆ. ಹಾ. ಆತರ ಫುಲ್ ಏನೋ ಗಾಡಿ ತಗ್ಲಾಕೊಂಡಾಗ ಹಾ. ಎಕ್ಸ್ಟ್ರಾ ಹೊಡೆದಿ ಮೂವ್ ಮಾಡ್ಬೇಕು. ಓಕೆ ಓಕೆ. ಅಂದ್ರೆ ನಿಮ್ಗೆ ಒಂದ್ ಸ್ವಲ್ಪ ಎ ಸಿ ಬೇಕಾಗುತ್ತೆ. ಲೋಡ್ ಗಾಡಿ ಇರುತ್ತೆ, ಫುಲ್ ಹೌದು. ಹೈವೇದಲ್ಲಿ ಹೋಗ್ತಾ ಇರ್ತೀರಾ, ಎ ಸಿ ಇದ್ರೆ ಬೆಟರ್ ಅಂತ. ಸರ್ ಎ ಸಿ ಇದ್ರೆ ಈಗ ಬೆಟ್ರು. ಯಾಕಂದ್ರೆ ಲೋಡ್ ಗಾಡಿಯಲ್ಲಿ ಎ ಸಿ ಹಾಕಿದ್ರೆ ಮೈಲೇಜ್ ಬರಲ್ಲ. ಹೌದು. ಖಾಲಿ ಗಾಡಿಲಿ ಅಂದ್ರೆ ಪಿಕಪ್ ತಾಣುತ್ತೆ ಮೈಲೇಜ್. ಲೋಡ್ ಗಾಡಿಲಿ ಒಂದ್ ಡ್ರಾಪ್ ಮೈಲೇಜ್ ಡ್ರಾಪ್ ಆಗುತ್ತೆ. ಅಂದ್ರೆ ಮೈಲೇಜ್ ಕಡಿಮೆ ಕೊಡುತ್ತೆ ಎ ಸಿ ಹಾಕಿದ್ರೆ. ಹೌದು. ಓಕೆ. ಇಲ್ಲಿ ಸ್ಕರ್ಟನ್ ಹಾಕಕ್ಕೆ ಏನು ಹಾಕಿಟ್ಟಿದ್ರೆ ಇದೆಲ್ಲ ಆಪ್ಷನ್ ಕೊಟ್ಟಿದ್ದಾನೆ, ಅದು ರೆಡಿ ಮಾಡ್ಸ್ಬೇಕು. ಸಖತ್ತಾಗಿ ಕೊಟ್ಟಿದ್ದಾರೆ. ಸ್ಪೀಕರ್ ಒಂದು ಚೆನ್ನಾಗಿ ಕೊಟ್ಟಿದ್ದಾನೆ, ಅದೊಂದು ಇಷ್ಟ ಆಯ್ತು. ಓಕೆ. ಸ್ಪೀಕರ್ ಗಳೆಲ್ಲ ಇದೆ. ಹೌದು. ನೀವೇನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನ್ ಮಾಡಂಗಿಲ್ಲ. ಸರ್ ಏನಂದ್ರೆ ಈಗ ಒಂದು ಕಟನ್ ಹಾಕ್ಸ್ಬೇಕು, ಓಕೆ. ಸ್ಪೀಕರ್ ಬೇಕಂದ್ರೆ ಸ್ಪೀಕರ್ ಹಾಕ್ಸ್ಬೇಕು. ಹ್ಮ್. ಆಮೇಲೆ ಶೋರೂಮ್ ಲೈಟ್ ಅಲ್ಲಿ ನೈಟ್ ಹೊತ್ತು ಗಾಡಿ ಓಡ್ಸಕ್ ಆಗಲ್ಲ, ಅದೊಂದು ಎಕ್ಸ್ಟ್ರಾ ಹಾಕ್ಸ್ಬೇಕು. ಅದ್ ಹಾಕ್ಸಿ ಫೈನ್ ಅಂತ ಇದ್ ಮಾಡಿದಾರೆ, ಅದು ನೋಡ್ಬೇಕು ಸರ್. ಈಗ ಆಲ್ಮೋಸ್ಟ್ ಶ್ರೀನಗರ್ ಆ ಕಡೆ ಹೋದ್ರೆ ಸಿಕ್ಕಾಪಟ್ಟೆ ಫೈನ್ ಹಾಕ್ತಿದ್ದಾರೆ. ಶೂ ಇರ್ಲೇಬೇಕು ಕಂಪಲ್ಸರಿ ಅಲ್ಲಿ, ಓಕೆ. ಅದೊಂದು ಹಿಂಸೆ. ಮತ್ತೆ ಡ್ರೆಸ್ ಕೋಡ್ ಏನಾದ್ರು ಇರ್ಬೇಕಾ ನಿಮ್ಗೆ? ಸರ್ ನ್ಯಾಷನಲ್ ಬಂದ್ಬಿಟ್ಟು ಡ್ರೆಸ್ ಕೋಡ್ ಇದೆ. ಒಂದ್ ಕಡೆ ರೂಲ್ಸ್ ಕೇಳ್ತಾರೆ, ಕಾಕಿ ಶರ್ಟ್ ಹಾಕ್ಲೇಬೇಕು ಅಂತ. ಕಂಪಲ್ಸರಿ ಸೀಟ್ ಬೆಲ್ಟ್ ಹಾಕ್ಲೇಬೇಕು. ಕಂಪಲ್ಸರಿ ಸೀಟ್ ಬೆಲ್ಟ್ ಹಾಕ್ಲೇಬೇಕು. ಮತ್ತೆ ಈಗೆಲ್ಲ ಹೇಗೆ ಲೋಡ್ ಗಾಡಿ ಹೈವೇದಲ್ಲಿ ಹೋಗ್ತಾ ಇರ್ತೀರಾ? ಅಂದ್ರೆ ಈಗ ಒಂದ್ಸತಿ ಹೋದ್ರೆ ನೀವು ಒಂದೊಂದು ವಾರ ಗಂಟೆ ಹೋಗ್ಬಿಡ್ತೀರಾ? ಸರ್ ಒಂದ್ ವಾರ ಆಗುತ್ತೆ, 15 ದಿವಸ ಆಗುತ್ತೆ, ತಿಂಗಳು ಆಗುತ್ತೆ ಮನೆಗೆ ಬರಕ್ಕೆ. ಅಂದ್ರೆ ಹಿಂಸೆ ಸರ್ ಸ್ವಲ್ಪ ಡ್ರೈವಿಂಗು. ಅಂದ್ರೆ ಇಷ್ಟಪಟ್ಟು ಬಂದಿದೀವಿ, ಈಗ ಏನ್ ಮಾಡಕ ಡೀಸೆಲ್ ವಾಸನೆ ಕುಡ್ಮೇಲೆ ಬಿಡಕ್ ಆಗಲ್ಲ ಅಂತಾರಲ್ಲ ಆತರ. ಈಗ ಚೆನ್ನಾಗಿತ್ತು ನೀವು ಹೇಳಿದೇನೋ, ಡೀಸೆಲ್ ವಾಸನೆ ಕುಡಿದ್ಮೇಲೆ ಬಿಡಕ್ ಈಗ ಒಂದ್ಸತಿ ಇದು ಡೈಲಿ ಕ್ಯಾಶ್ ಆಡ್ತಾ ಇರುತ್ತೆ. ತಿರ್ಗಾ ತಿಂಗಳು ಸಂಬಳ ನೋಡಕ್ಕೆ ಶುರು ಆಗಲ್ಲ. ಡ್ರೈವಿಂಗ್ ಫೀಲ್ಡ್ ಬಂದ್ಮೇಲೆ ಅವ್ನಿಗೆ ಏನೇ ಆಕ್ಸಿಡೆಂಟ್ ಆಗ್ಲಿ, ಅವ್ನ್ ಕಾಲೇ ಮುರಿದೋಗ್ಲಿ, ಡ್ರೈವಿಂಗ್ ಫೀಲ್ಡ್ ಬಂದೇ ಬರ್ತಾನ ಅವನು. ಅವ್ನಿಗೆ ಇಷ್ಟ ಅಂದ್ರೆ ಒಂಥರ ಡ್ರೈವರ್ ಅಂದ್ರೆ ಡ್ರೈವಿಂಗ್ ಅಂದ್ರೆ ಅದೊಂಥರ ಪ್ಯಾಷನ್ ಅನ್ನೋ ತರ. ಓಕೆ ಓಕೆ. ಇಷ್ಟೆಲ್ಲ ಮಾಡ್ತಾ ಇದ್ದೀರಾ. ಓಕೆ. ತಮ್ಮ ಊರು ಯಾವ್ದು? ಸರ್ ನಮ್ದು ಮಾಗಡಿ ತಾಲೂಕು ಅದ್ರ ಕುದೂರು. ಕುದೂರು. ಓಕೆ. ನಿಮ್ಮ ಫ್ಯಾಮಿಲಿ ಎಲ್ಲ? ಸರ್ ನಾನು ನಮ್ಮ ಅಪ್ಪ ನಮ್ಮ ಅಮ್ಮ ಈಗ 3 ಜನ. ನಮ್ಮ ಅಪ್ಪ ಅಮ್ಮಂಗೆ ನಾವು ಒಬ್ಬನೇ ಮಗ. ನಮ್ಮ ಫ್ಯಾಮಿಲಿ ಎಲ್ಲ ನಮ್ಮ ಊರಲ್ಲೇ ಇರೋದು. ಈಗ ಅಂದ್ರೆ ಈಗ ಲಾರಿ ತಗೊಂಡ್ರಿ, ಮುಂಚೆ ಏನೆಲ್ಲ ಮಾಡ್ತಾ ಇದ್ರಿ ನೀವು? ಏನ್ ಓದಿದ್ದು? ಸರ್ ನಾನು ಸೆಕೆಂಡ್ ಇಯರ್ ಮಾಡಿದೆ. ಅದು ಒಂದೇ ಒಂದು ಹೋಗಿತ್ತು, ಕಟ್ಟಿ ಮನೆಗೆ ಹೋಗ್ಲಿಲ್ಲ. ಸ್ವಲ್ಪ ಮನೆ ಕಡೆ ಪ್ರಾಬ್ಲಮ್ ಆಗಿತ್ತು. ಅಂದ್ರೆ ನಮ್ಮ ಅಪ್ಪರು ಡ್ರೈವರೇನೆ 30 ವರ್ಷದಿಂದ. ಸ್ವಲ್ಪ ಕಷ್ಟ ಮನೆಯಲ್ಲಿ ಮಾಮೂಲಿ ಕಷ್ಟಗಳು ಇದ್ದೇ ಇರ್ತವೆ. ಆ ಟೈಮಲ್ಲಿ ಸ್ವಲ್ಪ ನಾನು ಕೆಲ್ಸಕ್ಕೆ ಹೋಗೋಣ ಅಂತೇಳಿ ಸ್ಟಾರ್ಟಿಂಗ್ ನಮ್ಮೂರಲ್ಲಿ ಒಂದು ಪೆಟ್ರೋಲ್ ಬಂಕ್ ಇತ್ತು, ಅಲ್ಲೊಂದು 7 ತಿಂಗಳು ಪೆಟ್ರೋಲ್ ಬಂಕ್ ಕೆಲಸ ಮಾಡಿದೆ. ಆಮೇಲೆ ಅಲ್ಲಿಂದ ಒಂದು ಹಾಸ್ಪಿಟಲ್ ಒಂದು ಕೆಲಸ ಸಿಕ್ತು, ಅಲ್ಲಿ 7 ವರ್ಷ ಸ್ಟಾರ್ಟಿಂಗ್ ಕೆಲಸ ಮಾಡ್ತಿದ್ದೆ. ಅದಾದ್ಮೇಲೆ ತಿರ್ಗಾ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋಗಿದ್ರೆ ಅಂದ್ರೆ ಡೆಲಿವರಿ ಕೆಲಸ ಮಾಡ್ತಾ ಇದ್ದೆ, ಅದೊಂದು 7-8 ತಿಂಗಳು ಮಾಡಿದೆ. ಅದಾದ್ಮೇಲೆ ತಿರ್ಗಾ ಒಂದು ನಮ್ಮೂರಲ್ಲೇ ಒಂದು ಬೆಂಗಳೂರು ಕೆಲಸ ಬೇಡ ಅಂತ ಹೇಳಿ ಮನೇಲಿ ಒಂದು ಸೇಲ್ಸ್ ಮ್ಯಾನ್ ಕೆಲಸ ಕೊಡ್ಸಿದ್ರು. ಈಗ ಅಂಗಡಿಯಲ್ಲಿ ಹೋಗಿ ನೆಲಮಂಗಲದಲ್ಲಿ ಡೆಲಿವರಿ ಕೆಲಸ ಮಾಡ್ತಾ ಇದ್ದು ಬಂದು ಸ್ವಿಗ್ಗಿ ಡೆಲಿವರಿ ಇಂದ್ರಾನಗರಲ್ಲಿ. ಅದೊಂಥರ ಚೆನ್ನಾಗಿದೆ ಸರ್ ಲೈಫು. ಅಂದ್ರೆ ಡೆಲಿವರಿ ಕೆಲಸ ಸುಮ್ನೆ ಹೇಳೋದಲ್ಲ, ಹೆವಿ ಕಷ್ಟ ಸರ್. ಕೆಲವೊಬ್ರು ಆರ್ಡರ್ ತರ್ಸ್ಕೊಂತಾರೆ, ಕ್ಯಾನ್ಸಲ್ ಮಾಡ್ತಾರೆ. ನಮ್ ಕಣ್ಮುಂದೆ ಎಷ್ಟೋ ನೈಟ್ ಹೋಗಿದೀವಿ, ಕಸ್ಟಮರ್ಗಳು ಅಡಿಗೆ ಬಿಸಾಕ್ಬಿಡ್ತಾರೆ ಊಟನ. ಲೇಟ್ ಆಗೋಯ್ತು ಅದು ಇದು ಅಂತ ಹೇಳಿ. ಟ್ರಾಫಿಕ್ ಅಲ್ಲಿ ನಿಮ್ಗೆ ಗೊತ್ತು, ಓಡ್ಸಕ್ ಆಗಲ್ಲ, ಅಂದ್ರೆ ಮರ್ಯಾದೆ ಕೊಡಲ್ಲ. ಹೌದು ಸರ್. ಆಮೇಲೆ ಅಂಗಡಿ ಇದು ರೆಸ್ಟೋರೆಂಟ್ ಗಳಲ್ಲಿ ಡಿಲೇ ಮಾಡ್ತಾರೆ, ಅದೊಂದು ರೆಸ್ಪಾನ್ಸ್ ಇದಿಲ್ಲ. ಅಂದ್ರೆ ಅನುಭವಿಸಿದೀವಿ, ಕಷ್ಟ ಸರ್. ಆಮೇಲೆ ನೈಟ್ ಹೊತ್ತು ಮೊಬೈಲ್ ಕಿತ್ಕೊಳ್ಳೋದು, ರಾಬರಿ ಮಾಡೋದು, ಊಟ ತರ್ಸ್ಕೊಂತಾರೆ ಕಾಸಿಲ್ಲ ಅಂತ ಹೇಳಿ ಚಾಕಿ ಹಾಕ್ಬಿಟ್ಟು ಎಲ್ಲ ಕಿತ್ಕೊಳ್ಳೋದು ಜಾಸ್ತಿ. ಅದ್ ಬಿಟ್ಬಿಟ್ಟೆ. ಆಮೇಲೆ ಬಂದು ಇಲ್ಲಿ ಸೇಲ್ಸ್ ಮ್ಯಾನ್ ಕೆಲಸ ಮಾಡಿದೆ ನೆಲಮಂಗಲದಲ್ಲಿ, ಒಂದು 7 ತಿಂಗಳು ಮಾಡಿದೆ. ಅದ್ರಲ್ಲಿ ಪ್ರಮೋಷನ್ ಆಯ್ತು. ಗೀಸ್ ಕಂಪ್ನಿ ಅಂತ ಒಂದು ಬರುತ್ತಲ್ಲ, ಅದರಲ್ಲಿ 3 ತಿಂಗಳು ಪ್ರಮೋಷನ್ ಆಗಿತ್ತು. 25,000 ಕೊಡೋರು ಸಂಬಳ. ಆಮೇಲೆ ಲಾಕ್ಡೌನ್ ಆಗೋಯ್ತು. ಲಾಕ್ಡೌನ್ ಟೈಮಲ್ಲಿ ನಮ್ಮ ಮ್ಯಾನೇಜರು ಕೆಲಸ ಮಾಡು ಅಂತ ಹಿಂಸೆ ಮಾಡೋರು. ಆಮೇಲೆ ನಮ್ಮ ಮಾಮನು ಡ್ರೈವರೇ, ನಮ್ಮ ಅಮ್ಮವ್ರ ತಮ್ಮ. ಅವ್ರ ಜೊತೆ ಸ್ವಲ್ಪ ದಿವಸ ಡ್ರೈವಿಂಗ್ ಕಲ್ತಿ ಆಮೇಲೆ ನಾನು ಡ್ರೈವಿಂಗ್ ಬಂದಿದ್ದು. ಗಾಡಿ ತಗೊಂಡಿರ್ಲಿಲ್ಲ. ಅಂದ್ರೆ ನಾನ್ ಕೇಳೋದಂದ್ರೆ, ಈಗ PUC ಆದ ತಕ್ಷಣ ನೀವು ಕೆಲ್ಸಕ್ಕೆ ಬಂದ್ರಲ್ಲ, ಯಾಕೆ ಮನೆ ಪರಿಸ್ಥಿತಿ ಮನೆ ಕಡೆ ಪ್ರಾಬ್ಲಮ್ ಸರ್. ಜಮೀನ್ ಏನಿಲ್ಲ ಸರ್ ನಮ್ದು, ಜಮೀನಿಲ್ಲ, ಮನೇನು ಏನಿಲ್ಲ. ಅದು ಅಂದ್ರೆ ನಮ್ಮ ಅಪ್ಪವರು ಡ್ರೈವರ್ ಇದ್ರಲ್ಲ, ನಿನ್ಗೆ ನಮ್ಮ ಅಪ್ಪ ಅವ್ರ ತಮ್ಮನಿಗೆ ಸ್ವಲ್ಪ ದುಡ್ಡು ಕಾಸು ಕೊಟ್ಟಿದ್ರು ಗಾಡಿ ವಿಚಾರದಲ್ಲಿ. ಅವರು ಲಾಸ್ಟ್ ಅಲ್ಲಿ ನಮ್ದು ಗಾಡಿ ಸೀಸ್ ಆಗೋಯ್ತು. ಲಾಸ್ಟ್ ಅಲ್ಲಿ ಏನು ಇದ್ ಮಾಡಿಲ್ಲ ಅಂತ ಹೇಳಿ ಗಾಡಿ ಸೀಸ್ ಆಗೋಯ್ತು ನಮ್ದು. ಅವಾಗ ನಮ್ಮ ಅಪ್ಪ ಗಾಡಿ ಬಿಟ್ಬಿಟ್ಟು ಮನೇಲಿ ಕೂತ್ಕೊಂಡ್ಬಿಟ್ರು. ಅವಾಗ ನಮ್ಮ ಅಮ್ಮನು ಗಾರ್ಮೆಂಟ್ಸ್ ಹೋಗೋರು. ಆಮೇಲೆ 3 ತಿಂಗಳು ಗಾರ್ಮೆಂಟ್ಸ್ ಹೋಗಿ 1 ವರ್ಷ ಹುಷಾರಿಲ್ಲ ನಮ್ಮ ಅಮ್ಮನ್ಗೆ. ಆಗ ನಮ್ಗೂ ಸ್ವಲ್ಪ ಮನೆ ಕಡೆ ಕಷ್ಟ ಆಯ್ತು. ಏನಾದ್ರೂ ಮಾಡ್ಬೇಕು, ಎಲ್ಲಾರು ಕೆಲಸ ಮಾಡ್ಬೇಕು. ಅವಾಗ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡಿ ಸರ್ 6,000 ಕೆಲಸ ಮಾಡ್ತಾ ಇದೆ. ಬೆಳಿಗ್ಗೆ 7 ಗಂಟೆಗೆ ಹೋದ್ರೆ ರಾತ್ರಿ 12 ಗಂಟೆ ಮನೆಗೆ ಬರುವೆ. ಅದು ನಾವು ಒಂದು 5-6 ತಿಂಗಳು ಮಾಡಿ ಎಲ್ಲ ಫುಲ್ ಗುಳ್ಳೆ ಹೋಗಿತ್ತು, ಮೈಲೆಲ್ಲ ಸೆಟ್ ಆಗ್ಲಿಲ್ಲ ಸರ್. ಅದು
ಮತ್ತೆ ನೀವು ಈಗ ಓದೋ ಕಡೆ ಇಂಟ್ರೆಸ್ಟ್ ಇತ್ತಾ ನೀವಾಗೆ ಬಿಟ್ರಾ? ಸರ್ ಇಂಟ್ರೆಸ್ಟ್ ಇತ್ತು, ಈಗ ಜವಾಬ್ದಾರಿ ಬಂದ್ಮೇಲೆ ಅವೆಲ್ಲ ಇಂಟ್ರೆಸ್ಟ್ ಹೊರಟೋಯ್ತು ಸರ್ ನನಗೆ. ಓಕೆ. ಮತ್ತೆ ಇವಾಗ ಲಾರಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಯಾವಾಗ ಮಾಡಿದ್ರಿ, ಅಥವಾ ಈಗ ಡ್ರೈವಿಂಗ್ ಕಲ್ತ್ರಿ ನೀವು? ಕಲ್ತ ಮೇಲೆ ಏನು ಅಂದ್ರೆ ಮನೇಲಿ ಹೇಳಿದ್ರ ನಾನು ಇದನ್ನ ಹಾಕ್ತೀನಿ ಮನೇಲಿ ಯಾರೇ ಡ್ರೈವಿಂಗ್ ಗೊತ್ತೀನಿ ನಾನು ಮನೇಲಿ ಬೈತಾರೆ, ರೋಡ್ಗಳು ಆಕ್ಸಿಡೆಂಟ್ ಆಗೋದು ನೋಡಿ. ನನ್ಗಂದ್ರೆ ಈಗ ನಮ್ಮ ಅಪ್ಪರು ಡ್ರೈವರ್ ಅಲ್ಲ, ಅದು ರಕ್ತಗತವಾಗಿ ಬಂದ್ಬಿಟ್ಟಿದೆ. ಅಂದ್ರೆ ಇಂಟ್ರೆಸ್ಟ್ ಇರ್ಲಿಲ್ಲ. ಈಗ ಯಾರಿಗೋ ಗಾಡಿ ತರಕು ಅಂತ ಹೇಳಿ ಲಾಸ್ಟ್ ಅಲ್ಲಿ ನನ್ಗೆ ಗಾಡಿ ಕೊಡ್ಸ್ಬಿಟ್ರು ಫೈನಲ್ ನನ್ನ ಹೆಸರಲ್ಲಿ. ಅದು ಸೆಕೆಂಡ್ಸ್ ಗಾಡಿ ತಗೊಂಡು ಕೋಲಾರದೊಂದು ಗಾಡಿ ತಗೊಂಡಿದ್ದು. ಅದ್ ತಂದ್ಮೇಲೆ ಸ್ವಲ್ಪ ಲಾಸ್ ಆಗೋಯ್ತು. ಅದಾದ್ಮೇಲೆ ಮನೇಲಿ ಖರ್ಚು ಮೇಲೆ ಖರ್ಚು, ಟ್ರಿಪ್ ಮೇಲೆ ಟ್ರಿಪ್. ಅಂದ್ರೆ ಹಳೆ ಗಾಡಿಗಳು 13 ಮಾಡಲ್ ತಂದಿದೆ, ಟಾಟಾ ಗಾಡಿ 1109 ತಂದ್ ಸರ್ ಟ್ರಿಪ್ ಖರ್ಚು ಬರೋದು. ಪ್ರತಿ ಟಿಪ್ಗೂ ನೀವು ಹೋಗೋಕ್ಕಿಂತ ಅದಕ್ಕೆ ಜಾಸ್ತಿ ಖರ್ಚು ಬಂದ್ಬಿಡು. ಅದ್ರಲ್ಲಿ ಒಂದ್ 3-4 ಲಕ್ಷ ಲಾಸ್ ಆಯ್ತು. ಮಾಡಿರೋ ಸಾಲನ ತೀರ್ಸ್ಬೇಕು ಅನ್ನೋ ಭಯ ಮತ್ತೆ ಜವಾಬ್ದಾರಿ, ಅದನ್ನ ತೀರಿಸದೆ ಹೋದ್ರೆ ಕಳ್ಕೊಳ್ಳೋ ಮರ್ಯಾದೆ, ಇವೆಲ್ಲ ನಮ್ಮಂತ ಮಿಡ್ಲ್ ಕ್ಲಾಸ್ನವರ ಆರೋಗ್ಯ ಹಾಳಾಗೋಕ್ ಬಿಡೋದಿಲ್ಲ. ಅದಾದ್ಮೇಲೆ ಫ್ರೆಂಡ್ ಒಂದು ಗಾಡಿ ತಗೊಂಬಂದೆ, ಕಂಟಿನ್ಯೂ ಫೈನಾನ್ಸ್. ಅದು ತಗೊಂಡ್ರೆ ಯಾವ ರೀತಿ ಅಂದ್ರೆ ಫೈನಾನ್ಸ್ ಮೇಲೆ? ಕಂಟಿನ್ಯೂ ಫೈನಾನ್ಸ್ ಅವರು ಗಾಡಿ ತಗೊಂಡಿರ್ತಾರಲ್ಲ, ಲೋನ್ ಕಟ್ಕೊಂಡು ಹೋಗಿ ತಗೊಂಡಿದೆ. ಸ್ಟಾರ್ಟಿಂಗ್ ದುಡ್ಡು ಇರ್ಲಿಲ್ಲ, ಒಂದ್ 2 ಕಾನ್ ಕಟ್ಟಿ ಎತ್ಕೊಂಡ್ ಬಂದಿದ್ದೀನಿ. 2 ಕಾನ್ ಬ್ಯಾಲೆನ್ಸ್ ಇತ್ತು. ಒಂದ್ಸತಿ ಇದಕ್ ಹೋಗಿದ್ದು ಅಲ್ಲಿ ಬಾಂಬೆಗೆ. ಬರ್ಬೇಕಾದ್ರೆ ನಮ್ಮ ಸ್ವಲ್ಪ ಓವರ್ ಲೋಡ್ ಹಾಕೊಂಡ್ಬಿಟ್ಟು ಆ ಬಾಳ ತಗೊಂಡು 65,000 ಫೈನ್ ಕಟ್ಟಿದೆ. ಅದರಿಂದ ಸ್ವಲ್ಪ ಕಂತ್ ಕಟ್ಟಕ್ ಆಗ್ಲಿಲ್ಲ. ಲೋಡ್ ಓವರ್ ಲೋಡ್ ಆಗಿದ್ದಕ್ಕೆ 65,000 ಫೈನ್ ಮಾಡ್ರಲ್ಲಿ. ಓಕೆ ಓಕೆ. ಅದಾದ್ಮೇಲೆ ತಿರ್ಗಾ ಮನೆ ತಗ ಬಂದು 1 ತಿಂಗಳು ಗಾಡಿ ನಿಲ್ಸೆ ಕಂತ್ ಕಟ್ಟಕ್ ಆಗಿರ್ಲಿಲ್ಲ. ಬಂದು ಎತ್ಕೊಂಡ್ ಹೋಗ್ಬಿಟ್ರು. ತಿರ್ಗಾ ಅವನು ಗಾಡಿ ಕೊಡ್ಲಿಲ್ಲ, ಅವ್ನು ಕೇಳಕ್ ಹೋಗಿಲ್ಲ, ಬಿಟ್ಬಿಟ್ಟು. ತಿರ್ಗಾ ಅದಾದ್ಮೇಲೆ ಒಂದ್ ವರ್ಷ ನಾನು ನಮ್ಮ ಫ್ರೆಂಡ್ ಗಾಡಿ ಓಡಿಸ್ದೆ. ಆಮೇಲೆ ಸ್ವಲ್ಪ ಸಾಲ ಜಾಸ್ತಿ ಆಗೋಯ್ತು. ಮನೆ ಇತ್ತು, ಮನೇನು ಮಾರ್ಬಿಟ್ಟು. ಮನೆ ಮಾರಿ ಸ್ವಲ್ಪ ಸಾಲ ತೀರ್ಸ್ಕೊಂಡಿ ಅದೇ ದುಡ್ಡಲ್ಲಿ ಸ್ವಲ್ಪ ಗಾಡಿ ಹಾಕೊಂಡಿ ಒಂದೂವರೆ ವರ್ಷ ಗಾಡಿ ತಗೊಂಡಿ. ಅದು ಭಾರತ್ ಬೆಂಜ್. ಅದೀಗ ಗಾಡಿ ಲೋಡ್ ಕಳ್ಸಿದೀನಿ. ಅಂದ್ರೆ ಅದಕ್ಕೆ ಬೇರೆಯವ್ರ ಡ್ರೈವರ್ ಏನಾದ್ರು ಇದ್ದಾರಾ? ನನ್ನ ಫ್ರೆಂಡ್ ಏನೆ. ನಾನು 2 ವರ್ಷದ ಜೊತೆಲಿ ಇದ್ದೀವಿ, ಅವನೇ ಕಳ್ಸಿದೀನಿ. ಅದಾದ್ಮೇಲೆ 1 ವರ್ಷ ಆಮೇಲೆ ಈ ಗಾಡಿ ತಗೊಂಡೆ. ಇವಾಗ ಅದ್ರ ಜೊತೆ ನಿಮ್ ಫ್ರೆಂಡ್ ನೀವು ಓಡಿಸ್ತಾ ಇರಲ್ಲ, ಅದು ಚೆನ್ನಾಗಿತ್ತು? ಅದು ಚೆನ್ನಾಗಿತ್ತು ಸರ್, ಚೆನ್ನಾಗಿ ಓಡಿಸ್ಕೊಂಡಿದ್ರಿ. ಅದರಿಂದನೇ ಈ ಗಾಡಿ ಹಾಕಕ್ಕೆ ಏನಾರು? ಹೌದು, ಅದರಿಂದನೇ ಈ ಗಾಡಿ ಒಂದ್ ಮಾಡಕ್ ಸಾಧ್ಯ ಆಯ್ತು. ಯಾಕಂದ್ರೆ ಮನೇಲಿ ಫ್ಯಾಮಿಲಿಲಿ ತುಂಬಾ ಸಪೋರ್ಟ್ ಮಾಡ್ತಾರೆ ಸರ್ ನನಗೆ. ಅಂದ್ರೆ ಅಪ್ಪ ಅಮ್ಮನ ನೆನ್ಸ್ಕೊಬೇಕು. ಬೇರೆ ಮನೆ ಹೆಂಗ ಗೊತ್ತಿಲ್ಲ, ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಮ ಅಣ್ಣದಿರು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ ನನಗೆ. ದುಡ್ಡು ಕಾಸಾಗ್ಲಿ ಏನೋ ಒಂದು ಇದಾಗ್ಲಿ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಫ್ರೆಂಡ್ಸ್ಗಳಲ್ಲಾಗ್ಲಿ ಕೆಲವು ಜನ ಫ್ರೆಂಡ್ಸ್ಗಳಿದ್ದಾರೆ ಸರ್, ನಮ್ಮ ಹತ್ರ ದುಡ್ಡಿದ್ರೆ ಈಗ ಜೊತೆಲೇ ಇದ್ದಾರೆ. ಏನಾನ ಪಕ್ಕದವ್ರಿಗೆ ಅಂದ್ರೆ ನನ್ನನ್ನು ಬಿಟ್ಟು 4 ಜನ ಫ್ರೆಂಡ್ಸ್ ಇದೀವಿ. ಅವ್ರನ್ನ ದುಡ್ಡು ಕಾಸಲ್ಲಿ ಇರೋರು, ಅವ್ರವ್ರಿಗೆ ಹೆಲ್ಪ್ ಮಾಡ್ತಾರೆ. ನಾವು ಕೇಳಿದ್ರು ನಮ್ಗೆ ಏನು ಹೆಲ್ಪ್ ಮಾಡಲ್ಲ. ಫ್ಯಾಮಿಲಿ ಅಂದ್ರೆ ಸರ್ ಕೈ ಮುಗಿಬೇಕು ಸರ್ ದೇವರೇ.